ಅಮೆರಿಕಾದಲ್ಲಿ ಇದು ಸಿಕ್ಕಿರೋದು ಅದೃಷ್ಟ. US ಇದಕ್ಕೆ ಪೇಟೆಂಟ್ ಮಾಡ್ಕೊಳ್ಳೋಕೆ ನೋಡ್ತು. ಅದನ್ನ ಭಾರತ ಪಟ್ಟು ಬಿಡದೆ ವಿರೋಧಿಸ್ತು. ಈ ನಿರ್ದಿಷ್ಟ ಪದಾರ್ಥಗಳು ಬೇರೆಲ್ಲ ಪದಾರ್ಥಗಳಿಗಿಂತ 100 ಪಟ್ಟು ಹೆಚ್ಚು ಶಕ್ತಿನ ಹೊರಸೂಸತ್ತೆ. ಹೇಗನ್ಸತ್ತೆ ನೋಡಿ, ಅದು ಪೂರ್ತಿ ಭಿನ್ನ. ಇದು ತುಂಬಾ ಅಪರೂಪ, ಅತ್ಯಧಿಕ ಶಕ್ತಿಯ ಎಲೆ. ಇವೆರಡು ಶಿವನಿಗೆ ಅತ್ಯಂತ ಪ್ರಿಯ. ನಮಸ್ಕಾರ ಸದ್ಗುರು. ನಾವು ಶಿವನಿಗೆ ಅರ್ಪಿಸೋ ಕಹಿಬೇವು ಮತ್ತು ಬಿಲ್ವಪತ್ರೆಯ ಮಹತ್ವ ಏನು? ಎಲ್ಲಾ ಪದಾರ್ಥಗಳು, ಅಸ್ತಿತ್ವದಲ್ಲಿನ ಎಲ್ಲಾ ಪದಾರ್ಥಗಳು, ಅದು ಎಲೆಯಾಗಿರಲಿ, ಕಲ್ಲಾಗಿರಲಿ, ಲೋಹ ಆಗಿರಲಿ, ಅಥವಾ ಅದು ನಿಮ್ಮ ದೇಹನೇ ಆಗಿರಲಿ, ಅವು ಯಾವಾಗಲೂ ಒಂದು ಮಟ್ಟದ ಬೆಳಕು ಮತ್ತು ಶಕ್ತಿನ ಹೊರಸೂಸ್ತಿರುತ್ತೆ. ಇವತ್ತು ಇದೊಂದು ಸಮಸ್ಯೆ ಇದೆ. ಯಾವುದನ್ನೋ ವಿಜ್ಞಾನ ಅಂತ ಕರಿಬೇಕಂದ್ರೆ ಅದನ್ನು ಯಾವುದೋ ಲ್ಯಾಬ್ ಅಂಗೀಕರಿಸಬೇಕು. ಯಾವುದಾದ್ರೂ ಮಷಿನ್ ಅದನ್ನ ಮಾಪನ ಮಾಡಬೇಕು. ಮನುಷ್ಯ ನೋಡಿದ್ರೆ ಅದು ಸಾಕಾಗಲ್ಲ. ನಾನು ಜೀವಂತ ಇದ್ದೀನಿ ಅಂದ್ರೆ ಅದು ಸಾಕಾಗಲ್ಲ. ಅವರು ಚೆಕ್ ಮಾಡಬೇಕು. ಹೃದಯ ಹೊಡೆದುಕೊಳ್ತಿದೆ, ಅವರು ಹೇಳ್ತಿರೋದು ನಿಜ, ಜೀವಂತ ಇದ್ದಾರೆ, ಜೀವಂತ ಇದ್ದೀನಿ ಅಂದಿದ್ದನ್ನ ನಂಬೋದು, ಯಾಕಂದ್ರೆ ಹೃದಯ ಹೊಡೆದುಕೊಳ್ತಿದೆ. ನಾವು ಈಗ ವಿಜ್ಞಾನವನ್ನ ಈ ಥರ ಬಾಲಿಶವಾಗಿ ಪರಿಗಣಿಸೋಕೆ ಶುರು ಮಾಡಿದೀವಿ. ಈ ಥರದ ವಿಜ್ಞಾನ ಉಳಿದು ಬಂದಿದ್ದು ತಂತ್ರಜ್ಞಾನಗಳು ಬೆಳೆದಿದ್ರಿಂದ ಮಾತ್ರ. ಇಲ್ದಿದ್ರೆ ಈ ಥರದ ವಿಜ್ಞಾನ ಜಗತ್ತಲ್ಲಿ ಒಂದಿನಾನೂ ಉಳಿತಿರ್ಲಿಲ್ಲ. ತಂತ್ರಜ್ಞಾನದಿಂದಾಗಿ ವಿಜ್ಞಾನನ ಹೀಗೆ ನೋಡೋದು ಜಗತ್ತಲ್ಲಿ ಇನ್ನೂ ಉಳ್ಕೊಂಡಿದೆ. ಈಗ ಎಲ್ಲಾನೂ ಒಂದು ಮಟ್ಟದ ಬೆಳಕು ಮತ್ತು ಶಕ್ತಿಯನ್ನ ಹೊರಸೂಸ್ತಿದೆ. ಇವತ್ತು ಆಧುನಿಕ ವಿಜ್ಞಾನ ಅದನ್ನ ಪೂರ್ತಿಯಾಗಿ ಗುರುತಿಸ್ತಿದೆ. ಅದೀಗ ಅಸ್ಪಷ್ಟವಾಗಿ ಉಳಿದಿಲ್ಲ, 100ಕ್ಕೆ 100 ಸಾಬೀತಾಗಿದೆ. ನಿಮ್ಮ ದೇಹನೂ ಒಂದು ಮಟ್ಟದ ಬೆಳಕು ಮತ್ತು ಶಕ್ತಿನ ಹೊರಸೂಸ್ತಿದೆ. ಆದರೆ ನಿಮ್ಮ ಕಣ್ಣಿಗೆ ಅದನ್ನ ನೋಡೋಕ್ಕಾಗಲ್ಲ. ಯಾಕಂದ್ರೆ ಕೇಳಿಸ್ಕೊಳ್ಳೋ ನಿಮ್ಮ ಸಾಮರ್ಥ್ಯ, ನೋಡೋ ಸಾಮರ್ಥ್ಯ, ಆಘ್ರಾಣಿಸೋ ಸಾಮರ್ಥ್ಯ, ಸ್ಪರ್ಶದ ಸಾಮರ್ಥ್ಯ ಕೂಡ, ನೋಡಿ, ನೀವೀಗ ಗಾಳಿನ ಸ್ಪರ್ಶಿಸ್ತಿದ್ದೀರಿ, ಆದರೆ ಅನುಭವಕ್ಕೆ ಬರ್ತಿಲ್ಲ. ಸ್ವಲ್ಪ ರಭಸವಾಗಿ ಬೀಸಿದ್ರೆ ಆಗ ಅನುಭವಕ್ಕೆ ಬರುತ್ತೆ. ಗಾಳಿನ ಸ್ಪರ್ಶಿಸ್ತಿದ್ದೀರಾ ಇಲ್ವಾ? ಸ್ಪರ್ಶಿಸ್ತಿದ್ದೀರಿ, ಆದರೆ ಅನುಭವಕ್ಕೆ ಬರ್ತಿಲ್ಲ. ಯಾಕಂದ್ರೆ ನಿಮ್ಮ ಇಂದ್ರಿಯಗಳು ಅಷ್ಟು ಸೂಕ್ಷ್ಮವಾಗಿಲ್ಲ. ಅದೇ ರೀತಿ ನಿಮ್ಮ ಕಿವಿಗಳು ನಿರ್ದಿಷ್ಟ ವ್ಯಾಪ್ತಿಯ ಫ್ರೀಕ್ವೆನ್ಸಿಯ ಶಬ್ದಾನ ಮಾತ್ರ ಕೇಳಬಲ್ಲದು. ಅದೇ ಥರ ನಿಮ್ಮ ಕಣ್ಣುಗಳು ನಿರ್ದಿಷ್ಟ ವ್ಯಾಪ್ತಿಯ ಬೆಳಕನ್ನ ಮಾತ್ರ ನೋಡಬಹುದು. ಅದಕ್ಕಿಂತ ಮೇಲಿನದ್ದನ್ನ ಮತ್ತು ಕೆಳಗಿನದ್ದನ್ನ ನೋಡೋಕ್ಕಾಗಲ್ಲ. ಹಾಗಾಗಿ ಈ 3ನೇ ಕಣ್ಣಿನ ಮಹತ್ವ ಇಷ್ಟೇ. ಸದ್ಯ ನೋಡೋಕೆ ಆಗದೇ ಇರೋ ಬೆಳಕು ಮತ್ತು ಶಕ್ತಿಯ ಬೇರೆ ಆಯಾಮಗಳನ್ನು ನೋಡೋಕೆ ಶುರು ಮಾಡ್ತೀರಿ. ಸೂಕ್ಷ್ಮವಾಗಿ ನೋಡಿದ್ರೆ, ಸೂಕ್ಷ್ಮವಾಗಿ ಗಮನಿಸಿದ್ರೆ, ನೀವು ಬೇಕಿದ್ರೆ ಆಶ್ರಮದಲ್ಲಿನ ಪ್ರತಿ ಎಲೆನೂ ತಗೊಳ್ಳಿ. ಇಲ್ಲಿ ಕೊನೆ ಪಕ್ಷ 100 ಅಥವಾ 1000 ರೀತಿಯ ಎಲೆಗಳು ಇರಬಹುದು. ಅದರಲ್ಲೊಂದು 10 ತಗೊಳ್ಳಿ, ಯಾವುದಾದ್ರೂ ಸರಿ. ಅದನ್ನ ಅನುಭವಿಸಿ ನೋಡಿ. ಕಹಿಬೇವಿನ ಎಲೆ ಹೇಗನ್ಸತ್ತೆ ನೋಡಿ, ಬಿಲ್ಪತ್ರೆ ಹೇಗನ್ಸತ್ತೆ ನೋಡಿ, ತುಂಬ ಭಿನ್ನವಾಗಿರುತ್ತೆ. ಜನರು ಇದನ್ನು ಗುರುತಿಸಿದ್ರು. ಬೆಂಗಳೂರಿನ ಹತ್ರ ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯೆ, ಬೆಂಗಳೂರು ಮೈಸೂರು ಮಧ್ಯೆ ಯಾರೋ ಪವಿತ್ರ ಹೂವು ಮತ್ತು ಎಲೆಗಳ ಉದ್ಯಾನವನ್ನು ನಿರ್ಮಿಸಿದ್ದಾರೆ. ಅಂದ್ರೆ ಇವನ್ನೆಲ್ಲ ಸಾಂಪ್ರದಾಯಿಕವಾಗಿ ಪವಿತ್ರ ಅಂತ ಗುರುತಿಸಿದ್ದಾರೆ. ಯಾಕಂದ್ರೆ ಈ ನಿರ್ದಿಷ್ಟ ಪದಾರ್ಥಗಳು ಶಕ್ತಿನ ಹೊರಸೂಸತ್ವೆ. ಕೆಲವೊಮ್ಮೆ ಬೇರೆಲ್ಲ ಪದಾರ್ಥಗಳಿಗಿಂತ 100 ಪಟ್ಟು ಜಾಸ್ತಿ ಹೊರಸೂಸತ್ತೆ. ಇಲ್ಲಿ ಬಿಲ್ಪತ್ರೆ ಇದೆ, ಇದು ಅದ್ಭುತವಾದ್ದು. ಆದರೆ ಇನ್ನೊಂದು ಎಲೆ ಇದೆ, ಈ ಜಾತಿಗೆ ಸೇರಿದ್ದಲ್ಲ. ಅದನ್ನ ಮಹಾಬಿಲ್ವ ಅಂತೀವಿ. ನೀವು ಈಶಯೋಗ ಕೇಂದ್ರದಲ್ಲಿ ಇದ್ದಿದ್ರೆ ಮಹಾಬಿಲ್ವವನ್ನ ನೋಡಿರ್ತೀರಿ. ಇದು ಅದಕ್ಕಿಂತ 100 ಪಟ್ಟು ಹೆಚ್ಚು ಹೊರಸೂಸತ್ತೆ. ಆದರೆ ಇದನ್ನ ಬಿಲ್ವ ಅಂತ ಗುರುತಿಸಲಾಯಿತು, ಯಾಕಂದ್ರೆ ಇದು ತುಂಬಾ ಅಪರೂಪ. ಅವೆರಡೂ ಒಂದೇ ಪ್ರಭೇದ ಅಲ್ಲ, ಇದು ಬೇರೇನೇ ಪ್ರಭೇದ. ಆದ್ರೆ ನಾವು ಇದನ್ನೂ ಬಿಲ್ಪತ್ರೆ ಅಂತೀವಿ. ಪೂರ್ತಿ ಬೇರೇನೇ ಪ್ರಭೇದವಾಗಿರೋ ಆ ಮರದ ಎಲೆಯನ್ನ ಕೂಡ ಬಿಲ್ಪತ್ರೆ ಅಂತೀವಿ. ಯಾಕಂದ್ರೆ ಶಕ್ತಿಯಿಂದಾಗಿ, ಪ್ರಭೇದದಿಂದಾಗಿ ಅಲ್ಲ, ಜಾತಿಯಿಂದಾಗಿ ಅಲ್ಲ. ಈಗ ನೀವು ಜೀವನದ ಸೂಕ್ಷ್ಮ ಅಂಶಗಳನ್ನು ನೋಡೋಕ್ಕೆ ಶುರು ಮಾಡಿದರೆ ಆಮೇಲೆ ಈ ಪ್ರಭೇದ, ಜಾತಿಗಳೆಲ್ಲ ಮುಖ್ಯವಾಗಲ್ಲ.
ಎರಡು ಬೇರ್ಬೇರೆ ಮರ, ಪೂರ್ತಿಯಾಗಿ ಬೇರೇನೇ ಪ್ರಭೇದದ ಈ ಎರಡೂ ಎಲೆಗಳನ್ನ ಬಿಲ್ಪತ್ರೆ ಅಂತೀವಿ. ಇದು ಬಿಲ್ಪತ್ರೆ, ಅದು ಮಹಾ ಬಿಲ್ಪತ್ರೆ. ಇವೆರಡೂ ಶಿವನಿಗೆ ಅತ್ಯಂತ ಪ್ರಿಯವಾದ್ದು. ವಿಷಯ ಏನಂದ್ರೆ ಅವು ಅತ್ಯಧಿಕ ಶಕ್ತಿಯ ಎಲೆಗಳು, ಹಾಗಾಗಿ ಅವುಗಳನ್ನು ತಗೊಳ್ತೀವಿ. ಅಂಥದ್ದು ಹಲವು ಇವೆ. ಇಲ್ಲಿ ಇಷ್ಟೊಂದು ಕಹಿಬೇವು ಬಿಲ್ಪತ್ರೆ ಸಿಕ್ಕಿರೋದು, ಅಮೆರಿಕಾದಲ್ಲಿ ಇಷ್ಟು ಸಿಕ್ಕಿರೋದು ನಿಜಕ್ಕೂ ಅದೃಷ್ಟ. ಭಾರತದಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಎಲ್ಲ ಕಡೆ ಇದೆ. ಜನರು ಅದನ್ನೆಲ್ಲ ನೋಡಿಕೊಂಡ್ರು ಮತ್ತು ಇವತ್ತು ಇದನ್ನೆಲ್ಲ ಗುರುತಿಸ್ತಿದ್ದಾರೆ. ಬಿಲ್ಪತ್ರೆಯಿಂದ ಅನೇಕ ರೋಗಗಳನ್ನು ಗುಣಪಡಿಸಬಹುದು. ಇನ್ನು ಕಹಿಬೇವು ಎಷ್ಟು ಅಮೂಲ್ಯ ಅಂದರೆ US ಅದಕ್ಕೆ ಪೇಟೆಂಟ್ ಮಾಡ್ಕೊಳ್ಳೋಕೆ ನೋಡಿತ್ತು. ಫ್ಲೋರಿಡಾದಲ್ಲಿ ಎಲ್ಲೋ ಕೆಲವು ಮರಗಳಷ್ಟೇ ಇದ್ದಿದ್ದು. ಗೊತ್ತಾಯಿತು? ಕೆಲವು ವರ್ಷಗಳ ಹಿಂದೆ ದೊಡ್ಡ ವಿವಾದ ಆಗಿತ್ತು. ಭಾರತ ಪಟ್ಟು ಬಿಡದೆ ವಿರೋಧಿಸಿತು. ಅರಿಶಿಣ ಮತ್ತು ಕಹಿಬೇವು ತಮ್ಮದು ಅಂತ US ಸರ್ಕಾರ ಪೇಟೆಂಟ್ ಮಾಡ್ಕೊಳ್ಳೋಕೆ ನೋಡ್ತು. ಭವಿಷ್ಯದಲ್ಲಿ ಒಂದ್ವೇಳೆ ನೋಡಿ, ಭಾರತದ ಹಳ್ಳಿಗಳಲ್ಲಿ ಬೇವಿನ ಕಡ್ಡೀಲಿ ಹಲ್ಲುಜ್ಜೋದು ತುಂಬ ಸಾಮಾನ್ಯ. ನಿಮಗೆ ನನ್ನ ಕತೆ ಹೇಳಬೇಕು. ನನಗೆ 42 ವರ್ಷ ಆಗೋವರೆಗೂ ಹಲ್ಲಿನ ಡಾಕ್ಟರ್ ಹತ್ರ ಹೋಗಿರಲಿಲ್ಲ. ಯಾಕಂದ್ರೆ ಹಲ್ಲುಗಳು ದೇಹದ್ದೇ ಅಂಗ, ಹೇಗಿಟ್ಕೋಬೇಕು ಅಂತ ಗೊತ್ತಿರಬೇಕಷ್ಟೆ. ಹಲ್ಲನ್ನು ಬೆಳೆಸೋಕೆ ಹಲ್ಲು ಡಾಕ್ಟರ್ ಬೇಕಿಲ್ಲ. ಆದರೆ ಪ್ರಯಾಣ ಅದು ಇದು ಅಂತ ನಿರ್ಲಕ್ಷ್ಯ ಮಾಡಿ ಸ್ವಲ್ಪ ಸಮಸ್ಯೆ ಆಯಿತು. ನಾನವತ್ತು ಗಡಿಬಿಡಿಲಿ ಇದ್ದೆ. ಅವತ್ತು ಪ್ರಯಾಣಿಸಬೇಕಿತ್ತು. ಅವರು ರೂಟ್ ಕೆನಾಲ್ ಮಾಡಿ ಹಲ್ಲನ್ನು ಉಳಿಸ್ತೀವಿ ಅಂದ್ರು. ನನಗಷ್ಟು ಸಮಯ ಇಲ್ಲ, ಕಿತ್ತು ಹಾಕಿ ಅಂದೆ. ಹಾಗಾಗಿ ಕಿತ್ತರು. ಆಮೇಲೆ ಆ ಜಾಗದಲ್ಲಿ ಹಲ್ಲಿಲ್ದೇ ಸ್ವಲ್ಪ ಸಮಸ್ಯೆ ಆಯಿತು. USಗೆ ಬಂದಾಗ ಒಂದೆರಡು ಸಮಸ್ಯೆ ಆಯಿತು. ಆಮೇಲೆ ಸ್ವಲ್ಪ ನೋವು ಬಂತು. ಅದಕ್ಕೆ ಅಟ್ಲಾಂಟಾದಲ್ಲಿ ಡಾಕ್ಟರ್ ಹತ್ರ ಹೋದೆ. ಅವರು ಎಕ್ಸ್ರೇ ಮಾಡಿದರು. ಆಮೇಲೆ ಆ ಎಕ್ಸ್ರೇಗೆ $600 ಬಿಲ್ ಕೊಟ್ಟರು. ಒಂದು ಎಕ್ಸ್ರೇಗೆ $600. ಭಾರತದಲ್ಲಿ $150 ಆಗತ್ತೆ. ಬರೀ $3. ಇದೇನಪ್ಪ ಅನ್ಕೊಂಡೆ. ಆಮೇಲೆ ರೂಟ್ ಕೆನಾಲ್ ಮಾಡ್ತೀವಿ ಅಂದ್ರು. ಎಷ್ಟು ಅಂತ ಕೇಳಿದೆ. ಸಾಮಾನ್ಯವಾಗಿ ಜಾಸ್ತಿ ಆಗತ್ತೆ, ನಿಮ್ಗೆ $1,800 ಮಾಡ್ತೀವಿ ಅಂದ್ರು. ಯಾಕಂದ್ರೆ ಯೋಗಿಯ ಹಲ್ಲು, ಸರಿನಾ? ನಾನು ಬೇಡ ಅಂದೆ. ಹೇಗಿದ್ರೂ ಇನ್ನೊಂದು ವಾರದಲ್ಲಿ ಭಾರತಕ್ಕೆ ಬರೋದಿತ್ತು. ಹಾಗಾಗಿ ಬೇಡ ಅಂದೆ. ವಾಪಸ್ ಹೋಗಿ ಮುಂದಿನ 10-12 ದಿನ ಬೇವಿನ ಕಡ್ಡೀಲಿ ಹಲ್ಲುಜ್ಜಿದೆ ಅಷ್ಟೇ. ಅದರ ನಂತರ ಹಲ್ಲು ಡಾಕ್ಟರ್ ಹತ್ರನೇ ಹೋಗಿಲ್ಲ. ಯಾರಾದ್ರೂ ಈ ಥರ ಬಿಲ್ ಕೊಟ್ಟು ಶಾಕ್ ಕೊಡಬೇಕು. ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರೂ ಕಹಿಬೇವಿನ ಮರ ಇರತ್ತೆ. ಆದರೆ ನೀವು ಮಾಡಲ್ಲಲ್ಲ. ಯಾಕಂದ್ರೆ ಟ್ಯೂಬ್ನಲ್ಲಿ ಇರೋ ಆ ಕೆಮಿಕಲ್ನಲ್ಲಿ ಹಲ್ಲುಜ್ಜೋದು ಹೆಚ್ಚು ಆರಾಮು. ಬಾತ್ರೂಮಲ್ಲೇ ಮಾಡಬಹುದು, ಹಿತ್ತಲಿಗೆ ಹೋಗಿ ಅದನ್ನ ಕೊಯ್ಬೇಕಿಲ್ಲ. ಆದರೆ ಯಾರೋ $1,800 ಬಿಲ್ ಕೊಟ್ರೆ ಆಗ ಆ ಶ್ರಮ ಹಾಕ್ತೀರಿ. ಮರದಿಂದ ಕಡ್ಡಿ ಮುರಿಯೋ ಶ್ರಮ. ಈಗ ಯಾವುದು ಅತ್ಯಧಿಕ ಪ್ರಮಾಣದ ಶಕ್ತಿಯನ್ನ, ಯಾವುದು ಕಡಿಮೆ ಪ್ರಮಾಣದ ಶಕ್ತಿ ಹೊಂದಿದೆ, ಅದರಿಂದ ನಾವು ಮತ್ತು ಸುತ್ತ ಎಲ್ಲರೂ ಹೇಗೆ ಪ್ರಯೋಜನ ಪಡೆಯಬಹುದು ಅನ್ನೋದನ್ನ ಗುರುತಿಸಲಾಗಿದೆ. ಅಂಥ ಅನೇಕ ಪದಾರ್ಥಗಳಿವೆ, ಗುರುತಿಸಬೇಕಷ್ಟೆ.